ಈ ಎಲ್ಲದರ ನಡುವೆ ಹೈಕಮಾಂಡ್ ಎಷ್ಟೇ ಹೇಳಿದ್ರು ಕಾಂಗ್ರೆಸ್ನಲ್ಲಿ ನಾಯಕತ್ವದ ಫೈಟ್ ಮಧ್ಯೆ ಮತ್ತೆ ಸಚಿವರು ಸಭೆ ಸೇರಿದ್ದಾರೆ. ಹೈಕಮಾಂಡ್ ಕಟ್ಟುನಿಟ್ಟಾಗಿ ಹೇಳಿತ್ತು ಯಾವ ಮೀಟಿಂಗು ಮಾಡೋಂಗಿಲ್ಲ ಅಂತ. ಹೈಕಮಾಂಡ್ ವಾರ್ನಿಂಗ್ ಆದ ಮೇಲೆ ಸ್ವಲ್ಪ ದಿನಗಳ ಕಾಲ ತಣ್ಣಗಿದ್ದ ಮೀಟಿಂಗ್ ಪಾಲಿಟಿಕ್ಸ್ ಈಗ ಮತ್ತೆ ಚುರುಕು ಪಡ್ಕೊಂಡಿದೆ. ನಿನ್ನೆ ವಿಧಾನಸೌಧದಲ್ಲೇ ಎಸ್ಸಿ ಸಚಿವರು ಸಭೆ ಮಾಡಿದ್ದಾರೆ. ಎಸ್ಟಿ ಸಮುದಾಯದ ಸ್ವಾಮೀಜಿ ಭೇಟಿ ಮಾಡ್ತಾ ಇದ್ದೀವಿ ಅನ್ನೋ ನೆಪದಲ್ಲಿ ಸಚಿವರು ಸಭೆ ನಡೆಸ್ತಾ ಇದ್ದು, ಪರಮೇಶ್ವರ್, ರಾಜಣ್ಣ, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಈ ಎಸ್ಸಿ ಸಚಿವರ ಸಭೆ ಚರ್ಚೆಗೆ ಬರ್ತಾ ಇದೆ. ಫೆಬ್ರವರಿ 8-9ಕ್ಕೆ ರಾಜ್ಯ ಮಟ್ಟದಲ್ಲಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಇದೆ. ಸಚಿವರನ್ನ ಆಹ್ವಾನಿಸೋದಕ್ಕೆ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಬಂದಿರ್ತಾರೆ. ಈ ವೇಳೆ ಒಟ್ಟಿಗೆ 4 ಜನ ಸಚಿವರು ಒಟ್ಟಿಗೆ ಸೇರಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಒಂದು ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ ನಲ್ಲಿ ಏನೇನು ಚರ್ಚೆ ಆಯಿತು ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಓಪನ್ ಆಗಿ ಒಂದು ಎಚ್ಚರಿಕೆಯನ್ನ ಕೊಟ್ಟರು. ಹೇಳ್ತಾ ಇದ್ದೀನಿ ಸುಧಾರಿಸ್ಕೊಂಡ್ಬಿಡಿ ಅಂತ. ಅದಾದ ಮೇಲೆ ಎಲ್ಲರೂ ತಣ್ಣಗಾಗಿದ್ರು. ಆದ್ರೆ ಈಗ ಮತ್ತೆ ಮೀಟಿಂಗ್ ಪಾಲಿಟಿಕ್ಸ್ ನಡೆದಿದೆ. 20 ನಿಮಿಷಗಳ ಕಾಲ 4 ಜನ ಪ್ರಭಾವಿ ಸಚಿವರು ಒಂದು ಕಡೆ ಕೂತು ಮಾತಾಡಿದ್ದಾರೆ. ಪರಮೇಶ್ವರ್ ಇದ್ರು, ರಾಜಣ್ಣ ಇದ್ರು, ಮಹದೇವಪ್ಪ ಇದ್ರು, ಸತೀಶ್ ಜಾರಕಿಹೊಳಿ ಇದ್ರು. ಆ ಫೋಟೋ ನೀವು ನೋಡ್ತಾ ಇದ್ದೀರಿ. ಪ್ರಸನ್ನಾನಂದ ಸ್ವಾಮೀಜಿಯ ಜೊತೆ ಕೂತು ಮಾತಾಡಿದ್ದಾರೆ. ಅದಾದ ಮೇಲೆ 20 ನಿಮಿಷಗಳ ಕಾಲ ಏನ್ ಚರ್ಚೆ ಮಾಡಿದ್ರು ಅನ್ನೋದು ಸದ್ಯಕ್ಕೆ ಇರೋ ಕುತೂಹಲ. ನೋ ಮೀಟಿಂಗ್ಸ್, ನೋ ಡಿನ್ನರ್ ಪಾಲಿಟಿಕ್ಸ್ ಅಂತ ಈಗಾಗಲೇ ಹೈಕಮಾಂಡ್ ನಿಂದ ಒಂದು ಸ್ಪಷ್ಟ ಸಂದೇಶ ಬಂದಿದೆ. ಮನೆಗಳಲ್ಲಿ ಮಾಡಿದ್ರೆ ಸುದ್ದಿ ಆಗತ್ತೆ. ವಿಧಾನಸೌಧದಲ್ಲೇ ಮಾಡಿದ್ದಾರೆ ಸಚಿವರು. ಹೌದೌದಾ, ಇಲ್ಲ ಎಲ್ಲ ಪೂರ್ತಿ ರಾಜಕೀಯ, ಎಲ್ಲ ಬೇರೆ ಏನೋ ಮಾತಾಡಿಲ್ಲ, ಪೂರ್ತಿ ರಾಜಕೀಯ ಮಾತಾಡಿವಿ. ಇದರಲ್ಲಿ ಗೊತ್ತಾಯ್ತು ಪೂರ್ತಿ ರಾಜಕೀಯ ಏನು ಮಾತಾಡಿಲ್ಲ, ಬರೀ ರಾಜಕೀಯ ಮಾತಾಡಿದ್ವಿ ಅಷ್ಟೇ. ಹೌದೌದಾ, ಇಲ್ಲ ಎಲ್ಲ ಪೂರ್ತಿ ರಾಜಕೀಯ, ಎಲ್ಲ ಬೇರೆ ಏನೋ ಮಾತಾಡಿಲ್ಲ, ಪೂರ್ತಿ ರಾಜಕೀಯ ಮಾತಾಡಿವಿ. ಇದರಲ್ಲಿ ಗೊತ್ತಾಯ್ತು ಪೂರ್ತಿ ರಾಜಕೀಯ ಏನು ಮಾತಾಡಿಲ್ಲ, ಬರೀ ರಾಜಕೀಯ. ಎಸ್ಟಿ ಸಮುದಾಯದ ಸ್ವಾಮೀಜಿಯವರು, ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯೋಕ್ಕೆ ಬಂದಿದ್ದರು. ನನ್ನ ಚೇಂಬರಲ್ಲೇ ಬಂದಿದ್ದರು. ಅವರು ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರಿಗೆಲ್ಲ ಅಲ್ಲಿ ಸ್ವಾಮೀಜಿಯವರು ಅಲ್ಲಿದ್ದಾರೆ ಅಂತ ಗೊತ್ತಾಯಿತು. ಅವರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು. ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದು. ಎಸ್ಟಿ ಸಮುದಾಯದ ಸ್ವಾಮೀಜಿಯವರು, ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯೋಕ್ಕೆ ಬಂದಿದ್ದರು. ನನ್ನ ಚೇಂಬರಲ್ಲೇ ಬಂದಿದ್ದರು. ಅವರು ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರಿಗೆಲ್ಲ ಅಲ್ಲಿ ಸ್ವಾಮೀಜಿಯವರು ಅಲ್ಲಿದ್ದಾರೆ ಅಂತ ಗೊತ್ತಾಯಿತು. ಅವರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು. ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದು. ಎಸ್ಟಿ ಸಮುದಾಯದ ಸ್ವಾಮೀಜಿಯವರು, ರಾಜನಹಳ್ಳಿ ಸ್ವಾಮೀಜಿಯವರು ಸಚಿವರ ಮನೆಗಳಲ್ಲಿ ಅಲ್ಲ, ವಿಧಾನಸೌಧದಲ್ಲೇ 4 ಜನ ಪ್ರಮುಖ ನಾಯಕರು ಕೂತು 20 ನಿಮಿಷ ಚರ್ಚೆ ಮಾಡಿದ್ದಾರೆ. ಏನ್ ಚರ್ಚೆ ಆಗಿದೆ ಯಾರು ಬಿಟ್ಕೊಡ್ತಾ ಇಲ್ಲ. ಹೇಳ್ತಿರೋದು ಸ್ವಾಮೀಜಿಗಳನ್ನ ಭೇಟಿಯಾಗೋದಕ್ಕೆ ಬಂದಿದ್ವಿ ಅಂತ. 4 ಜನ ಒಟ್ಟಿಗೆ ಕೂತು ಸುಮಾರು 20 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಹೈಕಮಾಂಡ್ ನಿಂದ ಈಗಾಗಲೇ ಸ್ಪಷ್ಟ ಸಂದೇಶ ಬಂದಿದೆ. ನೋ ಡಿನ್ನರ್ ಪಾಲಿಟಿಕ್ಸ್, ನೋ ಲಂಚ್ ಪಾಲಿಟಿಕ್ಸ್, ನೋ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಅಂತ. ಆದ್ರೆ ಮನೆಗಳಲ್ಲಿ ಅಲ್ಲ, ಸಚಿವರ ಮನೆಗಳಲ್ಲಿ ಅಲ್ಲ, ವಿಧಾನಸೌಧದಲ್ಲೇ 4 ಜನ ಸಚಿವರು ಕೂತು ಮಾತಾಡಿದ್ದಾರೆ. ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆಯಾಗಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಈಗ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾವ ಪಾಳಿಯದಲ್ಲಿ ಏನೇನು ಚರ್ಚೆ ಆಗ್ತಾ ಇದೆ ಅನ್ನೋದು ಸದ್ಯಕ್ಕೆ ಇಂಟ್ರೆಸ್ಟಿಂಗ್ ವಿಷಯ ಅಂತ ಅನ್ನಿಸ್ಕೊಳ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಶಾಂತ್,
ಮನೆಯಲ್ಲಿ ಚರ್ಚೆ ಮಾಡಬೇಡ ಅಂತೀರಿ, ಡಿನ್ನರ್ ಮಾಡಬೇಡ ಅಂತೀರಿ, ಲಂಚ್ ಮಾಡಬೇಡ ಅಂತೀರಿ, ಬ್ರೇಕ್ಫಾಸ್ಟ್ ಮಾಡಬೇಡ ಅಂತೀರಿ. ಆದರೆ ನಮಗೆ ಸಿಗೋದು ಗೊತ್ತಿದೆ ಅಂತ 4 ಜನ ಸಚಿವರು ಹೇಳ್ತಾ ಇದ್ದಾರೆ. 4 ಜನ 20 ನಿಮಿಷಗಳ ಕಾಲ ಒಂದು ಮೀಟಿಂಗ್ ಮಾಡಿದ್ದಾರೆ. ಸ್ವಾಮೀಜಿಗಳಲ್ಲಿ ಬಂದಿದ್ರು, ಆಹ್ವಾನಿಸೋದಕ್ಕೆ ಬಂದಿದ್ರು, ಹೌದು. ಆದರೆ 4 ಜನ ಕೂತು ಮಾತಾಡಿರೋದು ಈಗ ಕುತೂಹಲ ಮೂಡಿಸ್ತಾ ಇದೆ. ನೋಡಿ, ಕಳೆದ ತಿಂಗಳು SC ಸಚಿವರ ಅಥವಾ ಶಾಸಕರ ಸಭೆಯನ್ನು ಪರಮೇಶ್ವರ್ ನಿವಾಸದಲ್ಲಿ ಕರೆದಿದ್ದರು. ಡಿನ್ನರ್ ಸಭೆಯನ್ನು ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ DK ಶಿವಕುಮಾರ್ ದಿಲ್ಲಿಗೆ ಹೋಗಿ ಹೈಕಮಾಂಡ್ಗೆ ದೂರನ್ನು ನೀಡಿದರು. ಈ ಸಭೆ ನಡೆಸಿದರೆ ಅನಗತ್ಯ ತೊಂದರೆಗಳಾಗ್ತವೆ, ನಾಳೆ ಬೇರೆಯವರು ಕೂಡ ಸಭೆಗಳನ್ನು ಆರಂಭಿಸ್ತಾರೆ, ಹೀಗಾಗಿ ಸಭೆಗಳನ್ನು ನಡೆಸಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದನ್ನು DK ಶಿವಕುಮಾರ್ ಹೇಳಿದಾಗ ಹೈಕಮಾಂಡ್ ಕೂಡಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಪರಮೇಶ್ವರ್ ಜೊತೆ ಮಾತನಾಡಿದರು. ಪರಮೇಶ್ವರ್ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿ ಡಿನ್ನರ್ ಮೀಟಿಂಗನ್ನು ಕೂಡ ಸ್ಟಾಪ್ ಮಾಡಿದರು. ಆದರೆ ನೋಡಿ, ಈ ರೀತಿಯಾಗಿರ್ತಕ್ಕಂಥ ಒಂದು ಬಣಗಳ ಗುದ್ದಾಟ ಏನಿದೆ ಅದು ಒಂದು ಫಾರ್ಮುಲಾ ಇಲ್ಲದೆ ಬಗೆಹರಿಯಲ್ಲ. ಅಂತಿಮವಾಗಿ 2025 ಅಂತ್ಯದಲ್ಲಿ ಅಥವಾ 26 ಜನವರಿಯಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ಜಗಳ ಯಾವ ಸ್ವರೂಪವನ್ನು ಪಡೆಯುತ್ತೆ, ನಿಜಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಆಗತ್ತಾ ಇಲ್ವಾ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಇವೆಲ್ಲವೂ ಕೂಡ 1 ವರ್ಷದ ನಂತರ ನಡೆಯುವ ಬೆಳವಣಿಗೆಗಳಾದರೂ ಕೂಡ ಈಗಿನಿಂದಲೇ ಸಿದ್ದರಾಮಯ್ಯನವರ ಆಪ್ತರು ಅನಿಸ್ಕೊಂಡಿರ್ತಕ್ಕಂಥ ಜಾರಕಿಹೊಳಿ, ರಾಜಣ್ಣ, ಪರಮೇಶ್ವರ್ ಈ ಗುಂಪೇನಿದೆ ಇದು ಸತತವಾಗಿ ಒಂದು ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವ ಭಾಗವಾಗಿ ಸತೀಶ್ ಜಾರಕಿಹೊಳಿ ದುಬೈ ಟ್ರಿಪ್ ಅಂತ ಇದ್ದರು. ಸತೀಶ್ ಜಾರಕಿಹೊಳಿ ಈಗ ಹೋಗಿ ಸ್ವಾಮೀಜಿಯವ್ರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ನಿಶ್ಚಿತವಾಗಿ ನನಗನ್ಸುತ್ತೆ ಇದು ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ ಅಂದಾಕ್ಷಣ ನಿಂತು ಬಿಡುತ್ತೆ ಅಂತಕ್ಕಂಥ ಸ್ಥಿತಿಗತಿಯಲ್ಲಿ ಇಲ್ಲ. ಯಾಕಂದರೆ ರಾಜಕಾರಣದಲ್ಲಿ ಅಂತಿಮವಾಗಿ ಫಾರ್ಮುಲಾ ಏನು, ಹೈಕಮಾಂಡ್ ಏನು ಹೇಳುತ್ತೆ, ಏನು ಸೂತ್ರವನ್ನು ಮುಂದಿಡುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಅಲ್ಲಿಯವರೆಗೆ ನಾನಾ ನೆಪವನ್ನು ಹೂಡಿ, ನಾನಾ ಎಕ್ಸ್ಕ್ಯೂಸ್ಗಳನ್ನು ಕೊಟ್ಟು ಈ ರೀತಿಯ ಸಭೆಗಳು ಮುಂದುವರಿತವೆ ಅನ್ನೋದು ನಿನ್ನೆ ಸ್ವಾಮೀಜಿಯನ್ನು ಏನು ಹಿರಿಯ ಸಚಿವರು ಭೇಟಿಯಾಗಿದ್ದಾರೆ ಅದು ಸ್ಪಷ್ಟವಾಗಿ ತೋರಿಸುತ್ತೆ. ಯಾಕಂದರೆ ಅಂತಿಮವಾಗಿ DK ಶಿವಕುಮಾರ್ ಮನಸ್ಸಿನಲ್ಲಿದೆ ಏನಕ್ಕೇನ ನಾನು 28ರ ಮುಂಚೆ ಮುಖ್ಯಮಂತ್ರಿ ಆಗಬೇಕು. ಜಾರಕಿಹೊಳಿ ಮತ್ತು ಪರಮೇಶ್ವರ್ ಮನಸ್ಸಿನಲ್ಲಿದೆ ಒಂದು ವೇಳೆ ಸಿದ್ದರಾಮಯ್ಯ ಕೆಳಗಿಳಿಯುವ ಹಂತ ಬಂದಲ್ಲಿ ಯಾವುದೇ ಕಾರಣಕ್ಕೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು. ಆಗ ನಾವು ಶಾಸಕರನ್ನು ಹಿಡಿದಿಟ್ಟುಕೊಂಡ್ರೆ ಹೈಕಮಾಂಡ್ಗೂ ಕೂಡ ಮನವರಿಕೆ ಮಾಡಿಕೊಡ್ಬೋದು, ಇಲ್ಲದರಲ್ಲಿ ಹೈಕಮಾಂಡ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡಬಹುದು. ಈ ಬೆಳವಣಿಗೆಗಳು, ಈ ಸಭೆಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ. ಹೈಕಮಾಂಡ್ ಏನೇ ವಾರ್ನಿಂಗ್ ಕೊಟ್ಟರೂ ಕೂಡ ಸಚಿವರು ಜಗ್ತಾ ಇಲ್ಲ, ತಮ್ಮ ಸಭೆಗಳನ್ನು ಮುಂದುವರಿಸ್ತಾ ಇದ್ದಾರೆ. ಹೊಸ ಒಂದು ರಣತಂತ್ರಗಳನ್ನು ಹೂಡ್ತಾ ಇದ್ದಾರೆ. ಸ್ವಾಮೀಜಿ ಜೊತೆ ಭೇಟಿ, ಶಾಸಕರೊಂದಿಗೆ ನಾವು ದುಬೈ ಟ್ರಿಪ್ ಮಾಡ್ತೀವಿ, ಈ ರೀತಿಯಾಗಿರ್ತಕ್ಕಂಥ ಹೊಸ ಎಕ್ಸ್ಕ್ಯೂಸ್ಗಳನ್ನು ಹುಡುಕ್ತಿದ್ದಾರೆ ಅಂತ ಅನಿಸುತ್ತೆ. ಭಾವನಾ, ಪ್ರಶಾಂತ್, ರೈಟ್, ಬರ್ತೀನಿ ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.